ಅನಿಲ್ ಕುಮಾರ್. ಇವತ್ತು ಏನು MG ಹಾಸ್ಪಿಟಲಲ್ಲಿ ಅಂಬೇಡ್ಕರ್ ವಸತಿಶಾಲೆಯ ಮೊರಾರ್ಜಿ ಸ್ಕೂಲ್ ಆಲ್ದೂರು ಸ್ವಲ್ಪ ಹತ್ರ ಬಂದರು ಇವತ್ತು ಏನು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳು 4 ಜನ ಮಕ್ಕಳು ಅಸ್ವಸ್ಥ ಆಗಿದೆ ಅಂತೇಳಿ ಇವತ್ತು ಅರಳುಗುಪ್ಪೆ ಮುಳಗಡ ಹಾಸ್ಪಿಟಲ್ 4 ಮಕ್ಕಳನ್ನ ಅಡ್ಮಿಟ್ ಆಗಿರುತ್ತೆ ವಿಷಯ ಗೊತ್ತಾಯಿತು. ನಾವು ವ್ಯಾಟ್ಸಪ್ಪಲ್ಲಿ ಅರ್ಧಾತ್ರ ನ್ಯೂಸನ್ನು ಮತ್ತು ನಮ್ಮ ಸ್ನೇಹಿತರು ತಿಳ್ಕೊಂಡು ಈ ಸ್ಥಳಕ್ಕೆ ಬಂದಾಗ 4 ಮಕ್ಕಳು ಅಸ್ವಸ್ಥವಾಗಿ ಹೋಗಿದ್ದು. ಅವ್ರನ್ನ ವಿಚಾರ ಮಾಡಿದಾಗ ಇಲ್ಲ ನಿನ್ನೆ 2 ಟೈಮು ಅವರಿಗೆ ವಾಮಿಟಿಂಗ್ ಆಗಿತ್ತು ಮತ್ತು ಇವತ್ತು ಕೂಡ 2 ಟೈಮು ವಾಮಿಟಿಂಗ್ ಆಗಿದೆ, ಹಾಗಾಗಿ ಬಂದು ಅಡ್ಮಿಟ್ ಮಾಡಿದ್ರು ಅಂತಿದ್ರು. ತಕ್ಷಣ ಅಲ್ಲೇ ಇದ್ದಂಥ ವಾರ್ಡನ್ ಏನು ಇನ್ಚಾರ್ಜ್ ಆಗಿರೋ ವಾರ್ಡನ್ನು ಕೂಡ ವಿಚಾರಿಸಿದಾಗ ಇಲ್ಲ ಸರ್ ಈ ರೀತಿ ಆಗಿತ್ತು, ಆ ಮಕ್ಕಳಿಗೆ ಅಲ್ಲೇ ತಗೊಂಡು ಒಟ್ಟು 218 ಮಕ್ಕಳುಗಳು ಅಲ್ಲಿ ವ್ಯಾಸಂಗ ಮಾಡ್ತಿದ್ದಾವೆ. 18 ಮಕ್ಕಳಲ್ಲಿ ನಿನ್ನೆ ಒಂದು 3 ಜನ ಮಕ್ಕಳಿಗೆ ವಾಮಿಟಿಂಗ್ ಆಗಿತ್ತು ಅಂತ ಹೇಳಿದ್ರು. ಇವತ್ತು ಮತ್ತೆ ವಾಮಿಟಿಂಗ್ ಆಗಿತ್ತು ಅಂತ ತಕ್ಷಣ ಆ ಮಕ್ಕಳನ್ನ ಖಾಸಗಿ ಹಾಸ್ಪಿಟ್ಲಿಗೆ ನಾವು ಸೇರಿಸಿದ್ರು. ಖಾಸಗಿ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಪಡಿಸಿದಾಗ ಕೆಲವರು ಬಂದು ಇಲ್ಲ ಖಾಸಗಿ ಹಾಸ್ಪಿಟ್ಲಿಗೆ ಬೇಡ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಒತ್ತಾಯ ಮಾಡೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಕ್ಷಣ ಮಕ್ಕಳನ್ನ ಮಾತಾಡಿಸಿ ಇದ್ದಂಥ ಸರ್ಜನ್ ಆದಂಥ ಏನು ಚಂದ್ರಶೇಖರ್ ಸರ್ನ ನಾವು ತಿಳಿದಾಗ ಇಲ್ಲ ಸರ್ ಈ ರೀತಿ ಆಗಿದೆ, ಈ ಟೈಮಲ್ಲಿ ಮಕ್ಕಳಿಗೆ ಆಗ್ತಿರೋ ಸಹಜ ಇದೆ, ನೀರಿಂದು ಅಥವಾ ಇನ್ನೊಂದು ವ್ಯತ್ಯಾಸಗಳಿಂದ ಈ ಥರ ಆಗ್ತಿದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಭಯಪಡೋವಂಥದ್ದಾಗಲಿ ಅಥವಾ ಮಾಸ್ ಯಾವುದೇ ಒಂದು ಫುಡ್ ಪಾಯ್ಸನ್ ಅಥವಾ ಇನ್ನೊಂದರಿಂದ ಈ ಥರ ಘಟನೆ ನಡೆದಿಲ್ಲ ಅಂತೇಳಿ ಮಕ್ಕಳಲ್ಲಿ ಏನು ಒಂದು ವಿಟಮಿನ್ ಕೊರತೆ ಇದ್ದಾಗ ಆ ಥರ ಮಕ್ಕಳಿಗೆ ಕ್ಯಾಲ್ಸಿಯಂ ಅಥವಾ ಕೊರತೆ ಇದ್ದಾಗ ಈ ಥರ ಆಗೋದು ಸಹಜ ಅಂತ ಹೇಳ್ತಾರೆ. ಇದರಿಂದ ಯಾವುದೇ ಏನು ವಿದ್ಯಾರ್ಥಿಗಳ ಪೋಷಕರು ಭಯಪಡ್ತಾರೆ ತಾವು ಮಕ್ಕಳನ್ನ ಏನಿದ್ದಾರೆ ಸರಿಯಾದ ರೀತಿ ನೋಡ್ಕೊತಾರೆ. ಡಿ ಡಿ ಅವ್ರಿಗೂ ಕೂಡ ಕಾಲ್ ಮಾಡಿ ಡಿ ಡಿನೂ ಕೂಡ ಏನು ಡಿಸ್ಟ್ರಿಕ್ಟ್ ಆಫೀಸರ್ ಏನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅವರು ಕೂಡ ಈಗ ಬಂದಿದ್ದಾರೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗಳು ಕೂಡ ಮಕ್ಕಳನ್ನು ನೋಡ್ತಾರೆ. ಯಾವುದೇ ಈಗ ವಿದ್ಯಾರ್ಥಿಗಳ ಪೋಷಕರು ಭಯಪಡದಲೇ ಆತಂಕದಿಂದ ದೂರ ಇರಬೇಕು ಅಂತ ಏನು ಕ್ರಿಯೇಟ್ ಆಗೋಂಥ ಸುದ್ದಿ ಪ್ರಮಾಣ ಸೃಷ್ಟಿ ಆಗ್ತದೆ ಆ ಥರದಂಥ ಯಾವುದೇ ಸನ್ನಿವೇಶದಿಂದ ಎಲ್ಲ ಮಕ್ಕಳಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಾವು ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಲ್ಲಿ ವ್ಯವಸ್ಥೆ ಇದೆ ಅಲ್ಲೇನು ಸಮಸ್ಯೆಗಳು ತುಂಬ ಸಮಸ್ಯೆಗಳಿವೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆನ ಇಮ್ಮಿಡಿಯೇಟ್ ಶಾಲಾ ಏನು ಡಿ ಡಿ ಅವರು ಇದ್ದಾರೆ ಅವರ ಏರ್ ಆಫೀಸರಿಗೆ ಗಮನಕ್ಕೆ ತಂದು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಏನಿದೆ ಆಡಳಿತಾತ್ಮಕ ಸಮಸ್ಯೆಗಳನ್ನ ತಕ್ಷಣ ನಿವಾರಣೆ ಮಾಡಬೇಕು. ಆ ಆಡಳಿತಾತ್ಮಕ ಸಮಸ್ಯೆಗಳಿಂದ ಸೃಷ್ಟಿ ಆಗ್ತದೆ ಅಂತೇಳಿ ಮಾಹಿತಿ ಬಂದಿದೆ. ಅದನ್ನು ಸರಿಪಡಿಸಬೇಕಂತ ಡಿ ಡಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತೀನಿ.